Hi students, welcome to MD Science class. Today we learn about chapter 2 is matter around us pure. In the first chapter we discuss about what is matter, what are the characteristic properties of solids, liquids and gases. Okay, let's start this chapter is matter around us pure. Here you see some pictures. One is salt, pure ghee, pure milk. So if we go to market and buy some products, we search for the pure substances, right? ನಾವು ಮಾರ್ಕೆಟಿಗೆ ಏನಾದರೂ ತೊಗೊಂಬರೋಕ್ಕೆ ಹೋದರೆ ಪ್ಯೂರ್ ಸಬ್ಸ್ಟೆನ್ಸನ್ನು ನೋಡಿಬಿಟ್ಟು ತೊಗೊಂಡು ಬರ್ತೇವೆ. ಪ್ಯೂರ್ ಅಂತಂದರೆ ನಮ್ಮ ಮೈಂಡಲ್ಲಿ ಏನಿದೆ ಅಂದರೆ ಇಟ್ ಈಸ್ ಫ್ರೀ ಫ್ರಮ್ ಅಡಲ್ಟ್ರೇಷನ್. ನಮ್ಮ ಪ್ರಕಾರ ಪ್ಯೂರ್ ಅಂತ ಹೇಳಿದರೆ ಅದರಲ್ಲಿ ಯಾವುದೇ ಬೇರೆ ಒಂದು ವಸ್ತುಗಳು ಮಿಕ್ಸ್ ಆಗಿರಬಾರ್ದು. ಆಗ ನಾವು ಆ ವಸ್ತುಗಳನ್ನು ಪ್ಯೂರ್ ಅಂತ ಕನ್ಸಿಡರ್ ಮಾಡ್ತೇವೆ. ಆದರೆ ಒಬ್ಬ ಸೈಂಟಿಸ್ಟಿನ ಪ್ರಕಾರ ಪ್ಯೂರ್ ಅಂತ ಕರಿಬೇಕಾದ್ರೆ ಆ ಒಂದು ವಸ್ತುವಿನಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂತಹ ಕೆಮಿಕಲ್ ನೇಚರನ್ನು ಹೊಂದಿರತಕ್ಕಂತಹ ಸಬ್ಸ್ಟೆನ್ಸಸ್ ಅದರೊಳಗಡೆ ಇರಬಾರ್ದು. ಆ ತರಹದ ವಸ್ತುಗಳನ್ನು ಮಾತ್ರ ಸೈಂಟಿಸ್ಟ್ ಏನಂತ ಕನ್ಸಿಡರ್ ಮಾಡ್ತಾರೆ, ಪ್ಯೂರ್ ಅಂತ ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸಾಲ್ಟ್ ಇದೆ. ಸಾಲ್ಟ್ ಈಸ್ ಪ್ಯೂರ್ ಘೀ, ಪ್ಯೂರ್ ಮಿಲ್ಕ್ ಅಂತ ಇದೆ. ಇವೆಲ್ಲವೂ ಸಹ ಪ್ಯೂರ್ ಆಗಿದೆಯಾ? ಅಕಾರ್ಡಿಂಗ್ ಟು ಸೈಂಟಿಸ್ಟ್, ದ ಮಿಲ್ಕ್, ಟೇಕ್ ಎನ್ ಎಕ್ಸಾಂಪಲ್, ಮಿಲ್ಕ್ ಈಸ್ ನಾಟ್ ಎ ಪ್ಯೂರ್ ಸಬ್ಸ್ಟೆನ್ಸ್. ವೈ? ಬಿಕಾಸ್ ಮಿಲ್ಕ್ ಕನ್ಸಿಸ್ಟಿಂಗ್ ಆಫ್ ಫ್ಯಾಟ್, ಪ್ರೋಟೀನ್ಸ್ ಆ್ಯಂಡ್ ವಾಟರ್. ನೋಡಿ, ಮಿಲ್ಕ್ ಅಂತ ಹೇಳಿದರೆ ಅದರಲ್ಲಿ ಫ್ಯಾಟ್ ಇದೆ, ಪ್ರೋಟೀನ್ ಇದೆ, ವಾಟರ್ ಇದೆ, ಬೇರೆ ಬೇರೆ ವಸ್ತುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಮಿಲ್ಕನ್ನು ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾದರೆ ಪ್ಯೂರ್ ಸಬ್ಸ್ಟೆನ್ಸಸ್ ಅಂದರೆ ಯಾವುದು? ಪ್ಯೂರ್ ಸಬ್ಸ್ಟೆನ್ಸಸ್ ಎಕ್ಸಾಂಪಲ್, ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ಸ್ ಆರ್ ದ ಪ್ಯೂರ್ ಸಬ್ಸ್ಟೆನ್ಸಸ್, ರೈಟ್? ನೆನ್ಪಿಟ್ಕೊಳ್ಳಿ, ಯಾವುದು ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ಎಲಿಮೆಂಟ್ಸ್ ಮತ್ತು ಕಾಂಪೌಂಡ್ಸ್ಗಳನ್ನು ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿಬಹುದು. ಈ ಒಂದು ಡಯಾಗ್ರಾಮಲ್ಲಿ ನೀವು ನೋಡಿ, ಇಲ್ಲಿ ಒಂದು ಎಲಿಮೆಂಟ್ ಇದೆ, ಗೋಲ್ಡ್. ನೋಡಿ, ಗೋಲ್ಡ್ ಕನ್ಸಿಸ್ಟಿಂಗ್ ಆಫ್ ಸೇಮ್ ಟೈಪ್ ಆಫ್ ಆಟಮ್ಸ್, ರೈಟ್? ವಾಟ್ ಆರ್ ಪ್ಯೂರ್ ಸಬ್ಸ್ಟೆನ್ಸಸ್ ಅಂತ ಹೇಳಿದರೆ ದ ಸಬ್ಸ್ಟೆನ್ಸಸ್ ವಿಚ್ ಕನ್ಸಿಸ್ಟಿಂಗ್ ಆಫ್ ಸೇಮ್ ಕೈಂಡ್ ಆಫ್ ಆಟಮ್ಸ್. ದೋಸ್ ಸೇಮ್ ಕೈಂಡ್ ಆಫ್ ಆಟಮ್ಸ್ ಹ್ಯಾವ್ ದ ಸಿಮಿಲರ್ ಪ್ರಾಪರ್ಟೀಸ್. ಆ ಎಲ್ಲ ಆಟಮ್ಸ್ಗಳ ಕೆಮಿಕಲ್ ಪ್ರಾಪರ್ಟಿ ಏನಾಗಿರುತ್ತೆ? ಸಿಮಿಲರ್ ಆಗಿರುತ್ತೆ. ಹಾಗೂ ಅವು ಫಿಸಿಕಲ್ ಪ್ರಾಪರ್ಟಿನೂ ಸಹ ಸಿಮಿಲರ್ ಆಗಿರೋದನ್ನು ನಾವು ನೋಡಬಹುದು. ಸೊ ಈ ರೀತಿಯ ವಸ್ತುಗಳನ್ನು ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೇವೆ. ಎಕ್ಸಾಂಪಲ್, ಎಲಿಮೆಂಟ್ಸ್. ಇಲ್ಲಿ ಗೋಲ್ಡ್ ಮತ್ತು ಅದರ ಆಟಮ್ಸ್ಗಳನ್ನು ನೀವು ನೋಡಬಹುದು. ನೋಡಿ, ಇಲ್ಲೂ ಸಹ ಇಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಎಲಿಮೆಂಟ್. ಯಾವುದೋ ಒಂದು ಎಲಿಮೆಂಟ್ ಅಂತ ನೀವು ಇದನ್ನು ಕನ್ಸಿಡರ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಗೋಲ್ಡ್ ಅಂದ್ಕೊಳ್ಳಿ. ಆ ಗೋಲ್ಡಲ್ಲಿ ಇರ್ತಕ್ಕಂಥ ಆಟಮ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡಿ. ಆಲ್ ದ ಆಟಮ್ಸ್ ಆರ್ ಸೇಮ್ ಇನ್ ದೇರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ನೇಚರ್. ಸೊ ಬಿಕಾಸ್ ಆಫ್ ದಿಸ್ ಟೈಪ್ ಆಫ್ ನೇಚರ್ an element is considered as a pure substance, right? ಈ ರೀತಿಯ ಎಲ್ಲ ಅಣುಗಳು ಒಂದೇ ಗುಣವನ್ನು ಹೊಂದಿರೋದ್ರಿಂದ ಆ ಒಂದು ವಸ್ತುವನ್ನು ನಾವು ಪ್ಯೂರ್ ಅಂತ ಕರಿತೇವೆ, ಅಕಾರ್ಡಿಂಗ್ ಟು ಸೈನ್ಸಿನ ಪ್ರಕಾರ. ನೋಡಿ, ಇಲ್ಲೂ ಸಹ ಒಂದೇ ರೀತಿಯಾಗಿರ್ತಕ್ಕಂಥ ಆಟಮ್ಸ್ಗಳನ್ನು ನೀವು ನೋಡಬಹುದು. ಈ ಎಲ್ಲ ಆಟಮ್ಸ್ಗಳ ಕೆಮಿಕಲ್ ನೇಚರ್, ಫಿಸಿಕಲ್ ನೇಚರ್ ಸಹ ಸೇಮ್ ಆಗಿರುತ್ತೆ. ಹಾಗಾಗಿ ನಾವು ಎಲಿಮೆಂಟ್ಸ್ಗಳನ್ನು ಏನಂತ ಕರಿಬೋದು? ಪ್ಯೂರ್ ಸಬ್ಸ್ಟೆನ್ಸಸ್ ಅಂತ ಕರಿಬಹುದು. ನೆಕ್ಸ್ಟ್, ಸೆಕೆಂಡ್ ಯಾವುದು? ಕಾಂಪೌಂಡ್ಸ್ ಅಲ್ವಾ? ಕಾಂಪೌಂಡ್ಸನ್ನು ಸಹ ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೇವೆ. ಹಿಯರ್ ವಾಟರ್ ಮಾಲಿಕ್ಯೂಲ್ಸ್ ನೀವು ನೋಡ್ತಾ ಇದ್ದೀರಾ. ಇಲ್ಲಿರ್ತಕ್ಕಂಥ ಎಲ್ಲ ಮಾಲಿಕ್ಯೂಲ್ಸ್ ವಾಟರ್ ಮಾಲಿಕ್ಯೂಲ್ಸ್ ಆಗಿದೆ. ವಾಟರ್ ಈಸ್ ಆಲ್ಸೋ ಪ್ಯೂರ್ ಸಬ್ಸ್ಟೆನ್ಸ್. Salt is also pure substance. Sugar is also pure substance because
ಇಟ್ ಕನ್ಸಿಸ್ಟಿಂಗ್ ಆಫ್ ಸೇಮ್ ಕಾಂಪೋಸಿಷನ್. ಆ ಒಂದು ವಸ್ತುವಿನಲ್ಲಿ ಸೇಮ್ ಕಾಂಪೋಸಿಷನ್ ಇರೋದನ್ನು ನಾವು ನೋಡಬಹುದು. ಹಾಗಾಗಿ ಕಾಂಪೌಂಡ್ಸು ಸಹ ಪ್ಯೂರ್ ಸಬ್ಸ್ಟೆನ್ಸ್, ಎಲಿಮೆಂಟ್ಸು ಸಹ ಪ್ಯೂರ್ ಸಬ್ಸ್ಟೆನ್ಸ್ ಆಗಿದೆ. ಇಲ್ಲಿ ನೋಡಿ, ಸಿಲ್ವರ್, ಗೋಲ್ಡ್, these are the pure substance. All elements are the pure substances, right? Sugar is also pure substance. Salt is also pure substance. Salt, sugar are the compounds, right? Salt, sugar are the compounds. What are compounds? Compounds are the substances made up of two or more elements combined in a fixed ratio. ಕಾಂಪೌಂಡ್ ಅಂತ ಹೇಳಿದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂತಹ ಎಲಿಮೆಂಟ್ಸ್ಗಳು ಸೇರಿ ಒಂದು ಫಿಕ್ಸ್ಡ್ ಪ್ರಪೋರ್ಷನಲ್ಲಿ ಅವು ಕೆಮಿಕಲ್ಲಾಗಿ ಕಂಬೈನ್ ಆಗಿರುತ್ತೆ. ಆ ಒಂದು ವಸ್ತುಗಳಿಗೆ ನಾವು ಕಾಂಪೌಂಡ್ಸ್ ಅಂತ ಕರಿತೀವಿ. ಕಾಂಪೌಂಡ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ substances chemically in a fixed ratio. Those substances are called as compounds. Understand? What are compounds? What are elements? ನಿಮಗೆ ಡೆಫಿನೇಷನ್ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಈ ಕಾಂಪೌಂಡ್ಸ್ ಮತ್ತು ಎಲಿಮೆಂಟ್ಸ್ ಎರಡೂ ಸಹ ಏನಾಗಿದೆ? ಪ್ಯೂರ್ ಸಬ್ಸ್ಟೆನ್ಸಸ್. See here, comparison between the element and compound. Element composed of one type of atoms. Element composed of only one type of atoms. ನೀವು ಡಯಾಗ್ರಾಮಲ್ಲಿ ಆಗಲೇ ನೋಡಿದ್ರಿ ಅಲ್ವಾ? ಒಂದೇ ಥರನಾಗಿರ್ತಕ್ಕಂಥ ಆಟಮ್ಸ್ಗಳನ್ನು ಅದು ಹೊಂದಿದೆ. ಹಾಗಾಗಿ ಅದನ್ನು ನಾವು ಎಲಿಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಂಪೌಂಡ್ composed of different atoms. For example, water. Water is made up of what? Two elements, hydrogen and oxygen. Salt is made up of sodium and chlorine, right? So hige. Next character, element. Each particle resembles in chemical properties. Each particle resembles in chemical properties. ಆ ಒಂದು ಎಲಿಮೆಂಟಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಣುವಿನ ಗುಣವೂ ಸಹ ಒಂದೇ ಆಗಿರುತ್ತೆ. ನೆಕ್ಸ್ಟ್ ಕಾಂಪೌಂಡ್. ಈಚ್ ಪಾರ್ಟಿಕಲ್ಸ್ ರಿಸಂಬಲ್ಸ್ ಇನ್ ಕೆಮಿಕಲ್ ಪ್ರಾಪರ್ಟೀಸ್. ಇಲ್ಲೂ ಸಹ ಪ್ರತಿಯೊಂದು ಅಣುವಿನ ಗುಣ ಏನಾಗಿರುತ್ತೆ? ಒಂದೇ ಆಗಿರುತ್ತದೆ, ರೈಟ್? ಈಗ ಫಾರ್ ಎಕ್ಸಾಂಪಲ್ ವಾಟ್ರನ್ನ ತೊಗೊಂಡ್ರೆ ಆ ಎಲ್ಲ ವಾಟರ್, ಯಾವುದೋ ಒಂದು ನೀವು ಬಾಟಲಲ್ಲಿ ವಾಟರ್ ತೊಗೊಂಡಿದ್ದೀರಂದರೆ ಆ ಇಡೀ ಬಾಟಲಲ್ಲಿರ್ತಕ್ಕಂಥ ವಾಟರಿನ ಪಾರ್ಟಿಕಲ್ಸ್ಗಳ ಒಂದು ನೇಚರ್, ಕೆಮಿಕಲ್ ನೇಚರ್ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಒನ್, ದ ಕಾಂಪೋಸಿಷನ್ ಈಸ್ ದ ಸೇಮ್ ಫ್ರಮ್ ಸ್ಯಾಂಪಲ್ ಟು ಸ್ಯಾಂಪಲ್. ಯಾವುದೋ ಒಂದು ಡಿಫ್ರೆಂಟ್ ಸ್ಯಾಂಪಲ್ ತೊಗೋಬೋದು ನಾವು. ಆ ಡಿಫ್ರೆಂಟ್ ಸ್ಯಾಂಪಲಲ್ಲೂ ಸಹ ಏನಾಗಿರುತ್ತೆ? ಕಾಂಪೋಸಿಷನ್ ಸೇಮ್ ಆಗಿರುತ್ತೆ. ನೆಕ್ಸ್ಟ್ ಕಾಂಪೌಂಡ್. ಇಲ್ಲೂ ಸಹ ದ ಕಾಂಪೋಸಿಷನ್ ಈಸ್ ದ ಸೇಮ್ ಫ್ರಮ್ ಸ್ಯಾಂಪಲ್ ಟು ಸ್ಯಾಂಪಲ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾವುದೋ ಒಂದು ಮೂಲದಿಂದ ಒಂದು ಬಾವಿಯಲ್ಲಿರ್ತಕ್ಕಂಥ ವಾಟ್ರನ್ನ ತೊಗೊಳ್ತೀರಾ, ಒಂದು ನದಿಯಲ್ಲಿರ್ತಕ್ಕಂಥ ವಾಟ್ರನ್ನ ತೊಗೊಳ್ತೀರಾ. ಎಲ್ಲ ವಾಟ್ರಲ್ಲೂ ಏನಾಗಿರುತ್ತೆ? ಸೇಮ್ ಕಾಂಪೋಸಿಷನ್ ಇರುತ್ತೆ ಅಲ್ವಾ? ಓಕೆ. ನೆಕ್ಸ್ಟ್, ಎಲಿಮೆಂಟ್ ಕ್ಯಾನ್ ನಾಟ್ ಬಿ ಸಪ್ರೇಟೆಡ್ ಇಂಟು ಇಂಡಿವಿಜುವಲ್. ಈಗ ಒಂದು ಎಲಿಮೆಂಟಿನ ಪಾರ್ಟಿಕಲನ್ನು ನಾವು ಕೆಮಿಕಲಿ ಅದನ್ನು ನಾವು ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಗೋಲ್ಡ್ ಆಟಮ್ ಅಂತ ಇದೆ ಅಂದರೆ ಆ ಗೋಲ್ಡ್ ಆಟಮನ್ನು ವಿ ಕೆನಾಟ್ ಡಿವೈಡ್ ಇಟ್ ಅಗೈನ್, ರೈಟ್? ಸಿಲ್ವರ್ ಆಟಮ್ ಇದೆ, ಐರನ್ ಆಟಮ್ ಇದೆ, ಕಾಪರ್, ಯಾವುದೇ ಆಟಮ್ ಆಗಿರಲಿ, ಎಲಿಮೆಂಟ್ಸಲ್ಲಿ ಇರ್ತಕ್ಕಂಥ ಆಟಮ್ಸನ್ನು ನಾವು ವಿ ಕ್ಯಾನ್ ನಾಟ್ ಬಿ ಸಪರೇಟೆಡ್, ರೈಟ್? ಕಾಂಪೌಂಡ್ ಕ್ಯಾನ್ ಬಿ ಸಪರೇಟೆಡ್ ಬೈ ಕೆಮಿಕಲ್ ಮೆಥಡ್ಸ್. ಕಾಂಪೌಂಡನ್ನು ನಾವು ಸಪ್ರೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ವಾಟರ್, ವಿ ಕ್ಯಾನ್ ಸಪ್ರೇಟ್ ದ
Water is a compound. It is made up of hydrogen and oxygen. These two elements can be separated by chemical methods, right? Chemical electrolysis ಅನ್ನು ಮಾಡಿಬಿಟ್ಟು ನಾವು ವಾಟರ್ ಅಲ್ಲಿರ್ತಕ್ಕಂಥ ಹೈಡ್ರೋಜನ್ ಮತ್ತು ಆಕ್ಸಿಜನನ್ನು ಏನು ಮಾಡ್ಬೋದು, ಸಪ್ರೇಟ್ ಮಾಡ್ಬೋದು. This is about the main difference between the element and the compound, and these two are the pure substances. Why? Because they made up of same kind of atoms in case of elements, and they composed of different kind of atoms and same composition, same chemical properties throughout the sample in case of compounds, right? So this is about the pure substances, right? Next class we discuss about what are mixtures, what are the types of mixtures. Thank you for watching.